ನಮಸ್ಕಾರ. ಇದು ನಾನು ವಿದ್ಯಾ ಗಣೇಶ. ಇವತ್ತು ನಾನು ರಂಗೋಲಿಯ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತ ಹೊರಟಿದ್ದೇನೆ. ಅಂದವಾದ ರಂಗೋಲಿಯನ್ನು ನೋಡಿ ಮನಸೋಲದವರು ಯಾರು ಹೇಳಿ? ದಿನ ಬೆಳಿಗ್ಗೆ ಎದ್ದು ನಾವು ಅಂಗಳವನ್ನು ಶುಚಿ ಮಾಡಿ ಅದರಲ್ಲಿ ರಂಗೋಲಿಯನ್ನು ಹಾಕ್ತೇವೆ. ಈ ರಂಗೋಲಿ ಅಂದರೆ ಅದು ಭೂತಾಯಿಗೆ ನಾವು ಮಾಡುವ ನಮನ. ಮನೆಯ ಮುಂದೆ ರಂಗೋಲಿ ಮಂಗಲವನ್ನು ಸೂಚಿಸುತ್ತದೆ. ರಂಗೋಲಿಯನ್ನು ಬೇರೆ ಬೇರೆ ಶೈಲಿಯಲ್ಲಿ ಹಾಕ್ತೇವೆ. ಇಲ್ಲಿ ನಾನು ಅಕ್ಕಿಯನ್ನು ನೆನೆ ಹಾಕಿ ಅದನ್ನು ಕಡೆದು ಹೇಳಬೇಕಂದ್ರೆ ನೀರು ದೋಸೆ ಹಿಟ್ಟು ಅದರಲ್ಲಿ ಹೇಗೆ ರಂಗೋಲಿ ಹಾಕೋದು ಅಂತ ತೋರಿಸಿಕೊಟ್ಟಿದ್ದೇನೆ. ಇದು ಒಣಗಿದ ನಂತರ ಸ್ವಲ್ಪ ಒಣಗಿದ ನಂತರ ಪೇಂಟಿನಲ್ಲಿ ಬಿಡಿಸಿದ ಹಾಗೆ ಕಾಣ್ತದೆ. ಇದನ್ನು 10-15 ದಿವಸಕ್ಕೆ ಇಟ್ಟರೂ ಏನಾಗುವುದಿಲ್ಲ. ಇದು ಸಿಮೆಂಟ್ ನೆಲ, ಗ್ರಾನೈಟ್ ನೆಲದಲ್ಲಿ ಬಿಡಿಸಲಿಕ್ಕೆ ಸೂಕ್ತವಾದ ಒಂದು. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣವಾ? ಈಗ ಹಾಕುವ ವಿಧಾನವನ್ನು ಹೇಳ್ತೇನೆ. ಒಂದು ಚಿಕ್ಕ ಬಟ್ಟೆಯನ್ನು ತೆಕ್ಕೊಂಡು ಅದರ ನಾವು ಕಡ್ದಿಟ್ಟ ಅಕ್ಕಿ ಹಿಟ್ಟು ಉಂಟಲ್ಲ ಅದಕ್ಕೆ ಮುಳುಗಿಸಿ ಕೈಯಲ್ಲಿ ಹಿಡಿದು ಬಟ್ಟೆಯನ್ನು ಒತ್ತುತ್ತಾ ಬೇಕಾದ ರಂಗೋಲಿಯನ್ನು ಹಾಕಬೇಕು. ಇದು ನೋಡಿ ನಮ್ಮ ಮನೆ ಮುಂದೆ ಹೊಸ್ತಿಲಿಗೆ ನಾನು ಬಿಡಿಸಿದ್ದು. ನೋಡಿ, ಈ ರಂಗೋಲಿಯನ್ನು ಹೇಗೆ ಬಿಡಿಸೋದು ಅಂತ ಹೇಳ್ತೇನೆ. ಇದು ಚುಕ್ಕಿ ಹಾಕಿ ಬಿಡಿಸುವಂಥದ್ದು. ಇದಕ್ಕೆ ನಾನೀಗ 19 ಚುಕ್ಕಿ ನೇರವಾಗಿ ಇಡ್ತೇನೆ. ಮತ್ತು ಬದಿಯಿಂದ ಎರಡೆರಡೇ ಕಟ್ ಮಾಡ್ತಾ 17 2 ಲೈನು, ಮತ್ತು 13 2 ಲೈನು, ಮತ್ತು 9 ಚುಕ್ಕಿ 2 ಲೈನು, ಮತ್ತು 5 ಚುಕ್ಕಿ 2 ಲೈನು, ಮತ್ತು 1 ಹಾಗೆ ಇನ್ನೊಂದು ಬದಿಯಲ್ಲಿ ಇಡಬೇಕು. ಚುಕ್ಕಿಯೆಲ್ಲ ಇಟ್ಟಾದ ನಂತರ ಒಮ್ಮೆ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ರಂಗೋಲಿ ಬಿಡಿಸುವಾಗ ತಪ್ತದೆ. ಇಲ್ಲಿ ನಾನು ಹಾಕಿದ್ದು ಚುಕ್ಕಿಯನ್ನಿಟ್ಟು ಒಂದು ಹಗ್ಗವನ್ನು ಎಳೆದಾಗೆ ಒಂದೇ ಜಾಗದಿಂದ ಶುರು ಮಾಡಿ ಅದೇ ಜಾಗದಲ್ಲಿ ಕೊನೆಗೊಳಿಸೋದು. ಅಂದರೆ ಎಲ್ಲಿಗೆ ನಾವು ಶುರು ಮಾಡ್ತೇವೋ ಅಲ್ಲಿಗೆ ಬಂದು ನಿಲ್ಲಬೇಕದು. ಎಲ್ಲಿ ಕೂಡ ತಪ್ಪಿದರೆ ಒಂದು ಜಾಗದಲ್ಲಿ ತಪ್ಪಿದರೆ ಇಡೀ ತಪ್ತದೆ ಅದು. ಹಾಗೆ ಇದು ಈ ರಂಗೋಲಿಯಲ್ಲಿ ಇರೋದು ಒಂದೇ ಹಗ್ಗ ನೋಡಿ. ನೋಡಿ, ಈಗ ನಾನು ಎಲ್ಲಿ ಶುರು ಮಾಡಿದ್ದೇನೋ ಅಲ್ಲಿಗೆ ಬಂದು ನಿಂತಿದೆ ನೋಡಿ. ಈಗ ಕರೆಕ್ಟ್ ಆಯಿತು. ಇನ್ನು ಈಗ ಸ್ವಲ್ಪ ಹೊತ್ತಲ್ಲಿ ಒಣಗ್ತದೆ ಅದು.
ಒಣಗಿದಾಗ ನೋಡಿ ಹೇಗೆ ಕಾಣ್ತದೆ ಅಂತ, ಚೆಂದ ಕಾಣಿಸ್ತದಲ್ಲ. ಇದೀಗ ನಾನು ಹಾಕಿದ್ದು ಸ್ವಲ್ಪ ದೊಡ್ಡ ರಂಗೋಲಿ ಅಲ್ಲ, ಇದರನ್ನು ಹಾಕಬೇಕಿದ್ರೆ ನಾವು ಚಿಕ್ಕ ಚಿಕ್ಕದರನ್ನು ಹಾಕಿ ಅಭ್ಯಾಸ ಮಾಡಿಕೊಳ್ಬೇಕು. ನೋಡಿ ನಾನೀಗ ಇಲ್ಲಿ 4 ಚುಕ್ಕಿದು 5 ಚುಕ್ಕಿದೆಲ್ಲ ಹಾಕಿ ತೋರಿಸ್ತೇನೆ. ರಂಗೋಲಿಯನ್ನು ಹಾಕಿ ಮುಗಿಸಿದಾಗ ನನಗೆ ಒಂದು ಕವನ ಬರೆಯುವ ಅಂತ ಅನಿಸಿತು. ಹಾಗೆ ಒಂದು ಚಿಕ್ಕ ಕವನವನ್ನು ಬರೆದು ಓದಿ ತೋರಿಸಿದ್ದೇನೆ. ಚಿಕ್ಕ ಚಿಕ್ಕ ಚುಕ್ಕಿಯನ್ನು ಅಕ್ಕಪಕ್ಕ ಬದಿಗೆ ಇಟ್ಟು, ಚಿಕ್ಕ ಚಿಕ್ಕ ಚುಕ್ಕಿಯನ್ನು ಅಕ್ಕಪಕ್ಕ ಬದಿಗೆ ಇಟ್ಟು, ಚೊಕ್ಕದಾಗಿ ಮೂಡಿ ಬಂತು ಅಕ್ಕಿ ಹಿಟ್ಟಿನ ರಂಗೋಲಿ, ಚೊಕ್ಕದಾಗಿ ಮೂಡಿ ಬಂತು ಅಕ್ಕಿ ಹಿಟ್ಟಿನ ರಂಗೋಲಿ. ತಗ್ಗಿ ತಗ್ಗಿ ಗೆರೆಯನೆಳೆದು ಬಗ್ಗಿ ಬಗ್ಗಿ ಹಾಕಿ ಮುಗಿಸಿ, ತಗ್ಗಿ ತಗ್ಗಿ ಗೆರೆಯನೆಳೆದು ಬಗ್ಗಿ ಬಗ್ಗಿ ಹಾಕಿ ಮುಗಿಸಿ, ಕಗ್ಗಂಟು ಹಗ್ಗ ಹರಡಿ ಜಿಗಿದು ಬಂದ ರಂಗೋಲಿ, ಕಗ್ಗಂಟು ಹಗ್ಗ ಹರಡಿ ಜಿಗಿದು ಬಂದ ರಂಗೋಲಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.